ಬಿಜೆಪಿ ಅಭ್ಯರ್ಥಿ ಗೆಲ್ತಾ ಇದ್ದ ಹಾಗೆ ಅಧಿಕೃತ ಘೋಷಣೆ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ಮನೆಯಲ್ಲಿ ಸಹಜವಾಗಿಯೇ ವಿಜಯೋತ್ಸವ ಸಂಭ್ರಮಾಚರಣೆ ಆಗ್ತಾ ಇದೆ. ಜೈ ಶ್ರೀರಾಮ್ ಜೈ ಶಿವಾಜಿ ಘೋಷಣೆಯನ್ನ ಕೂಗಿ ಜೈಕಾರವನ್ನು ಹಾಕ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕುಪೇಂದ್ರ ರೆಡ್ಡಿ ಸೋಲಿಗೆ ಅಶೋಕ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕುಪೇಂದ್ರ ರೆಡ್ಡಿಗೆ ನಿರೀಕ್ಷಿತ ಮತಗಳು ಬರಲಿಲ್ಲ, ಆರ್ ಅಶೋಕ್ ಅವರ ಮಾತಿದು. ಕುಪೇಂದ್ರ ರೆಡ್ಡಿ ಸೋತ್ರೂ ಕೂಡ ಅದು ಗೆಲುವಿನ ಮೆಟ್ಟಿಲು ಅಂತ ಹೇಳಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಫಲಿತಾಂಶದ ಬಳಿಕ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಈ ಚುನಾವಣೆಯಲ್ಲಿ ನಮಗೆ ಅವಕಾಶ ಇದ್ದಿದ್ದು ಒಂದೇ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇದ್ದಿದ್ದು. ಪ್ರಯತ್ನ ಮಾಡಿದಿರಷ್ಟೇ, ತಪ್ಪೇನಿಲ್ಲ. ಪ್ರಯತ್ನ ಮಾಡೋದು ಕೂಡ ಒಂದು ಗೆಲುವಿನ ಸಂಕೇತ ಅಂತ ನಾವು ತಿಳ್ಕೊಂಡಿದ್ದೀರಿ. ಪ್ರಯತ್ನ ಮಾಡಿದಿರಷ್ಟೇ. ನಮಗೇನು ಗೆಲ್ಲುವಕ್ಕೆ ನಂಬರ್ ಇರಲಿಲ್ಲ ನಮ್ಮ ಹತ್ರ, ದೇರ್ ಇಸ್ ನೋ ನಂಬರ್. ಬಟ್ ಪ್ರಯತ್ನವನ್ನು ಮಾಡಿದಿರಿ. ಪ್ರಯತ್ನ ನಮ್ಮದು ಸಫಲತೆ ಆಗಲಿಲ್ಲ. ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ನಮ್ಮ ವಿಪ್ ನೆನ್ನೆನೂ ಕೂಡ ಅವ್ರ ಮನೆಗೆ ವಿಪ್ಪನ್ನು ಜಾರಿ ಮಾಡಿದಿರಿ. ನೆನ್ನೆನೂ ಕೂಡ ಅವರ ಮೊಬೈಲ್ಗೆ 4-6 ಬಾರಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಿಪ್ಪನ್ನು ಕಳಿಸ್ಕೊಟ್ಟಿದ್ರಿ, ಮೆಸೇಜನ್ನು ಕಳಿಸಿದ್ರಿ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ಅಲ್ಲಿನ ಜನ, ಯಶವಂತಪುರದ ವಿಧಾನಸಭಾ ಕ್ಷೇತ್ರ ಜನ ಆಯ್ಕೆ ಮಾಡಿದ್ದವ್ರನ್ನ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು. ಬಿಜೆಪಿ ಸಿಂಬಲಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಅದಕ್ಕೆ ಯಶವಂತಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ರೀತಿ ಹೆಬ್ಬಾರ್ ಅವರು ಕೂಡ ಒಂದು ರೀತಿ ಕಾಣೆಯಾಗಿದ್ದಾರೆ. ವೋಟ್ ಮಾಡಬೇಕು ಅಂತೇಳಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಬಿಜೆಪಿಗೆ ವೋಟ್ ಮಾಡ್ತೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಹುಡುಕೊಡು ಅಂತ ನಾವು ಕೇಳಬೇಕಷ್ಟೇ. ಈಗ ಎಲ್ಲಿ ಇದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ. ಕಾಣೆಯಾಗಿದ್ದಾರೋ, ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿದ್ದಾರೋ, ಏನಾಗಿ. ನಿರೀಕ್ಷೆಯಂತೆ 3 ಸ್ಥಾನದಲ್ಲಿ ಕಾಂಗ್ರೆಸ್, 1ರಲ್ಲಿ ಬಿಜೆಪಿ ಗೆದ್ದಿದೆ. ಬಟ್ ಮೈತ್ರಿ ನಾಯಕರುಗಳಿಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಮೈತ್ರಿ ಧರ್ಮ ಪಾಲನೆಯನ್ನು ಯಾರು ಮಾಡ್ತಾ ಇದ್ದಾರೆ, ಯಾರ್ಯಾರು ತಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್, ಒಂದು ಸ್ಪಷ್ಟತೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಬಟ್ ನಿರೀಕ್ಷಿತವಾಗಿಯೇ ಫಲಿತಾಂಶ ಬಂದಿರುವಂತಹದ್ದು.